ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಪ್ರಸ್ತುತ ಸಹಕಾರಿ ರಂಗದಲ್ಲಿ ತ್ವರಿತಗತಿಯಲ್ಲಿ ಪ್ರಗತಿ ಸಾಧಿಸುತ್ತಿರುವ ಭಾರತ್ ಬ್ಯಾಂಕ್ 86ನೇ ಶಾಖೆಯನ್ನು ಘಾಟ್ಕೊಪರ್ ಪೂರ್ವದ ಪಾಟೀಲ್ ಚೌಕ್ನ ಕೋಡಲ್ ಚೇಂಬರ್ನ ಮೊದಲ ಮಹಡಿಯಲ್ಲಿ ಶುಭಾರಂಭಗೊಳಿಸಿತು. ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರು, ಭಾರತ್ ಬ್ಯಾಂಕ್ನ ಕಾರ್ಯಾಧ್ಯಕ್ಷರೂ ಆಗಿರುವ ಜಯ ಸಿ ಸುವರ್ಣರು 86ನೇ ಶಾಖೆಯನ್ನು ಲೋಕಾರ್ಪಣೆಗೊಳಿಸಿದರು. ಬ್ಯಾಂಕಿನ ಉಪಕಾರ್ಯಾಧ್ಯಕ್ಷೆ ರೋಹಿಣಿ ಸಾಲ್ಯಾನ್ ಎಟಿಎಂ ಸೆಂಟರ್ ಅನ್ನು ಉದ್ಘಾಟಿಸಿದರು. ಆ ಬಳಿಕ ದೀಪ ಪ್ರಜ್ವಲಿಸಿ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಚಾಲನೆ ನೀಡಿದ ಪರಿಸರದ ಉದ್ಯಮಿಗಳು, ಗಣ್ಯರು, ಭಾರತ್ ಬ್ಯಾಂಕ್ನ ಗ್ರಾಹಕರು ಬ್ಯಾಂಕಿನ ಸಾಧನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. So my branch was in Chembur, so I used to go, and every time I used to have a financial problem, I used to start from my office and I'll go to PCB and tell them that I want to somehow rework this loan and I cannot pay and I'll do something about it. The moment I entered Ramesh's room, something magical happens and he motivates me and reaffirms his faith in 38, it is 86. What a wonderful figure. It will cross. It will cross immediately as you predicted 101 and above. I should say it should go to 250 in 2060. I would only like to say that my relationship with this branch has been for quite a few years, say almost a decade, and my experience with the bank has been alarmingly excellent. To my utmost satisfaction, the service was rendered with all transparency, integrity and honesty and speed. I am with Bharat Cooperative Bank and my experience with the Bharat Cooperative Bank is excellent. Any manager change or anything, I never feel that. I feel always my father is on the same place. So I never feel that any complaint or anything about the Bharat Cooperative Bank, and I believe that always all the people have the account in Bharat Cooperative Bank. Bharat Cooperative Bank is definitely one of the fast-growing brands, and I'm sure that under the leadership of Sri Jaya Suvarnaji and all the distinguished board of directors, Bharat Bank is going to be one of the top cooperative bank in India. ನಮ್ಮ ಈ ಭಾರತ್ ಬ್ಯಾಂಕ್ ಒಂದು ಎರಡು ಬ್ಯಾಂಕ್ ಇತ್ತೇನು ಈ 86 ಬ್ಯಾಂಕ್ ಮಲ್ಪೊಂಡ ಶ್ರೀ ಜಯ ಸುವರ್ಣನ ನೇತೃತ್ವ ಅರ್ನ ಗ್ರೂಪು ರಾತ್ರ ಪಗಲು ಮೇನತ್ತಿದ ಒಂಜಿ ಅಂಶ ಅಕ್ಕಲು ಏತು ಸತ ಪ್ರಯತ್ನ ಬೈದರಿ ಇಂಚಿ ಈ ಸ್ಥಿತಿಗೆ ಆವಡೊಂದು ಅವು ನಂಗೆ ಪಂಡ್ರೆ ಅಸಂಭವ. ಹಿರಿಯ ನಿರ್ದೇಶಕಿ ಪುಷ್ಪಲತಾ ಸಾಲ್ಯಾನ್ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದರು. ಬ್ಯಾಂಕಿನ ನಿರ್ದೇಶಕರುಗಳು, ಬಿಲ್ಲವರ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಬ್ಯಾಂಕಿನ ಸಿಎಂಡಿ ಮತ್ತು ಸಿಇಒ ಸಿಆರ್ ಮುಲ್ಕಿ, ಮಹಾಪ್ರಬಂಧಕರುಗಳಾದ ಅನಿಲ್ ಕುಮಾರ್ ಆಮೀನ್, ಶೋಭಾ ದಯಾನಂದ್, ನಿತ್ಯಾನಂದ ಡಿ ಕೋಟ್ಯಾನ್, ಉಪ ಮಹಾಪ್ರಬಂಧಕರುಗಳು, ಪರಿಸರದ ತುಳುವ ಕನ್ನಡಿಗರು ಉಪಸ್ಥಿತರಿದ್ದರು. ಬ್ಯಾಂಕಿನ ಅಭಿವೃದ್ಧಿ ಇಲಾಖೆಯ ಮುಖ್ಯಸ್ಥ ಮೋಹನ್ ದಾಸ್ ಹೆಜಮಾಡಿ ಕಾರ್ಯಕ್ರಮ ನಿರ್ವಹಿಸಿದರು. ಧನಂಜಯ ಶಾಂತಿ, ಉಳ್ಳೂರು ಶೇಖರ ಶಾಂತಿ ಪೂಜಾ ವಿಧಿಗಳನ್ನು ನೆರವೇರಿಸಿದರು. ಬಿಲ್ಲವರ ಅಸೋಸಿಯೇಷನ್ ಪ್ರಾಯೋಜಿತ ಭಾರತ್ ಬ್ಯಾಂಕ್ 38 ವರ್ಷಗಳ ಯಶಸ್ವಿ ಬ್ಯಾಂಕಿಂಗ್ ಸೇವೆಗೈಯುತ್ತಿದ್ದು, ನಿರಂತರ ಬೆಸ್ಟ್ ಬ್ಯಾಂಕರ್ ಪ್ರಶಸ್ತಿಗಳ ಸರಮಾಲೆ, ಷೇರುದಾರರಿಗೆ 15% ಲಾಭಾಂಶ ವಿತರಣೆ ಮಾಡುತ್ತಿದ್ದು, ರಿಸರ್ವ್ ಬ್ಯಾಂಕಿನಿಂದ ಮೆಚ್ಚುಗೆಗೊಳಿಸಿದೆ. ಆಧುನಿಕ ತಂತ್ರಜ್ಞಾನ, ವೃತ್ತಿಪರತೆ, ವ್ಯಕ್ತಿಗತ ನಗುಮುಖ ಸೇವೆ, ದಕ್ಷ ಆಡಳಿತ, ಈ ಎಲ್ಲಾ ಅಂಶಗಳು ಭಾರತ್ ಬ್ಯಾಂಕ್ ಅನ್ನು ಸಹಕಾರಿ ರಂಗದ ಶ್ರೇಷ್ಠ ಬ್ಯಾಂಕ್ ಆಗಿ ರೂಪಿಸಿದೆ ಎಂದರೆ ಅತಿಶಯೋಕ್ತಿ ಅಲ್ಲ. ಕ್ಯಾಮರಾ ಸಹಪಾಠಿ ಇನ್ನಂಜೆ ಜಯರಾಮ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.